ನೋಡಿ, ಒಂದು ಕಡೆ ಸ್ವಿಗ್ಗಿಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ, 10, 20, 5, 6 ಎಷ್ಟೋ ಆಹಾರದ ಪೊಟ್ಟಣಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿಯಲ್ಲಿ ಬೀಸಣಿಗೆ ತಂದಿದ್ದಾನೆ, ತುಂಬ ಸೆಕೆ ಇದೆ ಅಲ್ಲೇನೋ ಬೀಸಣಿಗೆ ಮಾಡಿ. ಇನ್ನೊಬ್ರು ಯಾರೋ ಕಲ್ಲಂಗಡಿ ಹಣ್ಣು, ಇನ್ನೊಬ್ರು ಯಾರೋ ಬಿಸ್ಕೆಟ್, ಇನ್ನೊಬ್ರು ಯಾರೋ ಅಲ್ಲೊಂದಷ್ಟು ಚಾಕೊಲೇಟ್ನ ಪೊಟ್ಟಣಗಳು, ಇನ್ನೊಬ್ರು ಯಾರೋ ಒಂದಷ್ಟು ತಂಪು ಪಾನೀಯ. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಪೊಲೀಸರಿಗೆ ಅವ್ರು ಹೊಡೆದ್ಬಿಟ್ರು, ಇವ್ರು ಹೊಡೆದ್ಬಿಟ್ರು ಅಂದಾಗ ಈ ವಿದ್ಯಾರ್ಥಿಗಳು ಒಂದು ಕ್ವಶನ್ ಮಾಡ್ತಾಯಿದ್ರು. ಕೆಲವರು ಸಿವಿಲ್ ಡ್ರೆಸ್ಸಲ್ಲಿ ಫೈಬರ್ ಲಾಠಿ ಹಿಡ್ಕೊಂಡು ನಿಂತಿದ್ರು. ನೀನು ಯಾರು ಅಂತ ಕೇಳ್ತಾಯಿದ್ರು, ಉತ್ತರ ಇಲ್ಲ ಅವ್ರಿಗೆ. ಈ ಥರ ಫೈಬರ್ ಲಾಠಿ ಹಿಡ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ಹೊಡೆದ್ಬಿಟ್ಟಾಗ ಏನಾಗುತ್ತೆ, ದೂರದಿಂದ ವಿಡಿಯೋ ಮಾಡಿದಾಗ ಈ ಸಿವಿಲ್ ಡ್ರೆಸ್ಸಲ್ಲಿ ಹೊಡೆದ್ನಲ್ಲ, ಅವನು ಸ್ಟೂಡೆಂಟು, ಅವನು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದಾನೆ, ಪೊಲೀಸರು ಹೊಡಿತಾ ಇದ್ದಾನೆ ಅಂತ ಆಗ್ಬಿಡುತ್ತಲ್ಲ ನರೇಷನ್. ಇಲ್ಲಿ ನೋಡಿ, ಇವರೆಲ್ಲರೂ ಕೂಡ ಪೊಲೀಸರಿಗೆ ಹೋಗಿ ಅವ್ರಿಗೆ ಬಂದಿತ್ತಲ್ಲ ಆಹಾರ, ಸಾಪ್ ತಿನ್ನಿ ಪರವಾಗಿಲ್ಲ, ಒಂದು 10-15 ನಿಮಿಷ ಮುಂಚೆ ಒದೆ ತಿಂದಿದ್ದಾರೆ ಅವ್ರ ಕೈಯಲ್ಲಿ, ರಕ್ತ ಬರುವಷ್ಟು ಹೊಡೆದಿದ್ದಾರೆ. ಇವರೆಲ್ಲರೂ ಕೂಡ ಕೇರ್ ಮಾಡಲಿಲ್ಲ. ಪೊಲೀಸ್ ಸಾಬ್ ಬನ್ನಿ ಊಟ ಮಾಡಿ, ಚಾಕ್ಲೇಟ್ ತೊಗೊಳ್ಳಿ, ನೀವು ಊಟ ಮಾಡಿ, ಸ್ವಲ್ಪ ನೀರು ಕುಡೀರಿ. ಅವ್ರಿಗೊಂಥರ ಮುಜುಗರ, ಅಯ್ಯೋ ತೊಗೊಂಡ್ರೆ ಹೇಗೋ, ತೊಗೊಳ್ತಿದ್ದೀರಿ. ಕೆಲವರು ಬೇಡ ಅಂತಾರೆ, ಕೆಲವರು ತೊಗೊಂಡಿದ್ದಾರೆ. ಹೀಗಲ್ವೇನ್ರಿ? ಇದು ಪ್ರಜಾಪ್ರಭುತ್ವದ ಬ್ಯೂಟಿ. ಆ ಸ್ಟೂಡೆಂಟ್ಸ್ಗಳ ಹಣೆಗಳ ಮೇಲೆ ನಾವು ಟೆರರಿಸ್ಟ್ಗಳ ಪಟ್ಟಿ ಅಂಟಿಸಬಾರ್ದು. ಕಾಸ್ ಕರೆಕ್ಟಾಗಿದೆ, ಒಂದೇ ಒಂದು ನಿರ್ಧಾರ ಬೇಕಿತ್ತಷ್ಟೇ. ಧರ್ಮೇಂದ್ರ ಪ್ರಧಾನ್ ಎನ್ನುವ ಮನುಷ್ಯನನ್ನು ಆಚೆ ಕಳಿಸ್ಬೇಕಾಗಿತ್ತು. ಇದನ್ನು ಮಾಡದೆ ನರೇಂದ್ರ ಮೋದಿಯವರು ಅವರ ಕ್ಯಾಬಿನೆಟ್ಗೆ ಇಂಥ ದೊಡ್ಡ ಕಪ್ಪು ಚುಕ್ಕೆ ಇಟ್ಕೊಂಡು ಯಾಕೆ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಐ ಡೋಂಟ್ ನೋ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇರ್ಷಾದ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಇರ್ಷಾದ್ ತಮಗೆ. ನಂದನ್ ಕಶ್ಯಪ್ ಅವರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಜಿ ತಮಗೆ ಈ ಒಂದು ಡಿಬೇಟ್ಗೆ. ಇನ್ನಿಬ್ಬರು ಗೆಸ್ಟ್ಗಳು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮನ್ನು. ಬಸವರಾಜ ಸುಳಿಬಾವಿ ಹೋರಾಟಗಾರರು, ಅವನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು. ಶಿವಾನಂದ ಕುಗ್ವೆ ಇದ್ದಾರೆ, ಪ್ರಗತಿಪರ ಹೋರಾಟಗಾರರು, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ನಾನು ಮೊಟ್ಟ ಮೊದಲನೇ ಪ್ರಶ್ನೆ ನಾನು ನಂದನ್ ಕಶ್ಯಪ್ ಅವರಿಗೆ ಹೇಳಿಬಿಡ್ತೀನಿ. ನಂದನ್ ಕಶ್ಯಪ್ ಅವರೇ, ಈ ಪ್ರತಿಭಟನೆಗಳಿಗೆ ಬೇಕಾದಷ್ಟು ನರೇಷನ್ಸು ಇದರಲ್ಲಿ ದೇಶ ವಿರೋಧಿ ಶಕ್ತಿಗಳು, ಆ ನಟ ಅಲ್ಲೋ ಕೂತ್ಕೊಂಡ್ಬಿಟ್ಟಿದ್ದ, ಈ ನಟ ಇಲ್ಲಿ ಬಂದುಬಿಟ್ಟಿದ್ದ, ಇವನಿಗೇನು ಅಲ್ಲಿ ಕೆಲಸ, ಅವ್ರು ಯಾಕೆ ಅಲ್ಲೋದ್ರು, ಅವ್ರು ಏನಂದಿದ್ರು ಗೊತ್ತಾ. ಈ ನರೇಷನ್ಗಳ ಆಚೆಗೆ ನಾವು ಈ ಪ್ರೊಟೆಸ್ಟ್ ನೋಡಬೇಕಲ್ವಾ ಅಂತ. ಮೊದಲು TV5ಗೆ ಹಾಗೂ ರಮಾಕಾಂತ್ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ದೊಡ್ಡ ಮಾತು ಸಾಷ್ಟಾಂಗ ನಮಸ್ಕಾರಗಳು. ದೊಡ್ಡವನ್ ಮಾಡ್ಬಿಟ್ಟಿಲ್ಲ. ದೇಶದ ಯಾವ ಮಾಧ್ಯಮ ಸಂಸ್ಥೆನೂ ಕೂಡ ಈ ಘನಘೋರ ಕೃತ್ಯ ಬಗ್ಗೆ ಮಾತಾಡ್ತಿಲ್ಲ. ನೀವು UPA ಸರ್ಕಾರಾವಧಿಯಲ್ಲಿ ನಮ್ಮನ್ನ ತೆಗೆಳಿದ್ರಿ, ನಾವು ಬೇಡ ಅಂದಿಲ್ಲ. ಆದರೆ ಇವತ್ತು ಯಾವ ಮಾಧ್ಯಮ ಸಂಸ್ಥೆನೂ ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಸರ್. ನೀವು ಇದ್ರ ಬಗ್ಗೆ ಮಾತಾಡ್ತೀರಾ, ಮತ್ತೊಮ್ಮೆ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಸರ್. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, UPA ಅವಧಿಯಲ್ಲೂ ಕೂಡ ಇದೇ ಜನಾಂದೋಲನ ಆಯಿತು ಸರ್. ನೀವು ಪ್ರಸಾರ ಮಾಡಿದ್ರಿ, ನೀವು ಮಾತಾಡಿದ್ರಿ. UPA ಸರ್ಕಾರ ಮನಮೋಹನ್ ಸಿಂಗ್ ಆಗಲಿ, ಕತೆ ಗೊತ್ತಾ, ನಾವು ಈ ಚೇರ್ ಇದೆಯಲ್ಲ, ಇದು ಶಾಶ್ವತ ಪ್ರತಿಪಕ್ಷ. ನಂದನ್ ಕಶ್ಯಪ್ ಜಿ, ಶಾಶ್ವತ ಪ್ರತಿಪಕ್ಷ ನಾವು. ನಿಮ್ದು ರೂಲಿಂಗ್ ಪಾರ್ಟಿ ಇತ್ತಾ, ನಾವು ಅಪೋಸಿಷನ್ನೇ. ಇನ್ನೊಬ್ಬರು ರೂಲಿಂಗ್ ಇತ್ತ, ಅಪೋಸಿಷನ್ನೇ. ಬಟ್ ಸಮಸ್ಯೆ ಏನಾಗುತ್ತೆ ಗೊತ್ತಾ, ಈ ಇನ್ನೊಬ್ಬರ ರೂಲಿಂಗ್ ಬಂದಿದ್ದಾಗ ಅವ್ರ ಬಗ್ಗೆ ಮಾತಾಡಿದ್ರೆ, ನೀನು ಅವರಿದ್ದಾಗ ಮಾತಾಡಿರಲಿಲ್ಲ, ಮೆಮೊರಿ ಲಾಸ್ ಆವಾಗ. ಅದಕ್ಕೆ ಅವತ್ತು ನಾವು ಡಾಲರ್ ಕಣಿಸಿದ್ದೀವಿ, $2 ಏನಾಯಿತು ಅಂತ. ಅವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆದಾಗ ಮಾತಾಡಿದ್ದೀವಿ, ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಮಾತಾಡಿದ್ದೀವಿ. ಇದು ಸರಿಯಲ್ಲ ಅಂತ ನಾವು ಹೇಳಿದ್ದೀವಲ್ಲ. ಅವತ್ತು ನಾವು ಯಾವ ಮಾಧ್ಯಮದ ಸಂಸ್ಥೆಗಳ ಮೇಲೆ ಗೋಧಿ ಮೀಡಿಯಾ ಅಂತ ಹಣೆಪಟ್ಟೆ ಬಂದಿರಲಿಲ್ಲ ಸರ್. ಅವ್ದು ಬಂದಿತ್ತ ಸರ್? ಯಾರು ಮಾತಾಡ್ತಿದ್ರು? ಕಾಂಗ್ರೆಸ್ ಸಪೋರ್ಟರ್ಸ್ ಯಾರು ಆ ಥರ ಗೋಧಿ ಮೀಡಿಯಾ ಅಂತ ಹೇಳ್ತಿದ್ರ ಸರ್? ಇಲ್ಲ. ಕ್ರಿಟಿಕ್ಸ್ ವಿ ಶುಡ್ ಅಕ್ಸೆಪ್ಟ್. ಆಂಟಿ ನ್ಯಾಷನಲ್ಸು ಆಗಿರಲಿಲ್ಲ, ನಕ್ಸಲೈಟ್ಸು ಆಗಿರಲಿಲ್ಲ, ಅರ್ಬನ್ ನಕ್ಸಲ್ ಆಗಿರಲಿಲ್ಲ, ಇದು ಟೆರರಿಸ್ಟು ಆಗಿರಲಿಲ್ಲ, ಪಾಕಿಸ್ತಾನದವ್ರು ಆಗಿರಲಿಲ್ಲ. ನಿಮ್ಮನ್ನೊಬ್ರು ನಮ್ಮಲ್ಲಿ ನೀವೊಬ್ರು ಅಂತ ನಿಮ್ಮನ್ನ ಟ್ರೀಟ್ ಮಾಡ್ತಿದ್ವಿ. ಏನ್ ಕ್ರಿಟಿಕ್ ಹೇಳ್ತೀರಾ? ಅಕ್ಸೆಪ್ಟ್, ವಿ ಶುಡ್ ಅಕ್ಸೆಪ್ಟ್ ಅಂಡ್ ಮೂವ್ ಆನ್. ನಾವೇನೋ ತಪ್ಪು ಮಾಡಿದ್ರೆ ಸರಿ ಮಾಡಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಸರ್, ಈ ನೀಟ್ ಎಕ್ಸಾಮಿನ ಒಂದು ವಿಚಾರ ಒಂದು ಮಕ್ಕಳಿಗೆ ಒಂದು ಭಾವನಾತ್ಮಕವಾಗಿ ಒಂದು ಅವರ ಒಂದು ಎದೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದೆ ಸರ್. ಒಬ್ಬ ಕನಿಷ್ಠ ಒಂದು ತಂದೆ 8 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ನೀಟ್ ಎಕ್ಸಾಮ್ಗೆ, ಒಂದು ಮಗುಗೆ ಸರ್. 8 ರಿಂದ 10 ಲಕ್ಷ ರೂಪಾಯಿ. 2 ವರ್ಷ ನನಗೂ ಆ ಅನುಭವ ಸ್ಟಾರ್ಟ್ ಆಗ್ತಿದೆ. ಯಾಕೆ ಸರ್, ಮುಂದಿನ ವರ್ಷ ನಮ್ಮ ಅಣ್ಣನ ಮಗ ಬರಿತಾನೆ, ಬರಿಬೇಕು. ದುಡ್ಡೊಂದು ಪಕ್ಕಕ್ಕೆ ಇರೋಣ ಸರ್. ನಾವು ಜೀವನದಲ್ಲಿ ಸಂಪಾದನೆ ಮಾಡ್ತಿರೋದು ನಮ್ಮ ಮಕ್ಕಳಿಗೆ ಪಕ್ಕಕ್ಕೆ ಇರೋಣ. ಅವರ ವ್ಯತೆ, ಅವರು ಪಡೋ ಕಷ್ಟ ಯಾರಿಗ್ ಬೇಕು ಸರ್? ನನಗೂ ಬೇಡ, ಇವ್ರ ಮಕ್ಳಿಗೂ ಬೇಡ, ನಿಮ್ಮ ಮಕ್ಳಿಗೂ ಬೇಡ ಸರ್ ಈ ವ್ಯತೆ ಕಷ್ಟ. ನಾನೊಬ್ಬ ಮಗನಾಗಿ ತಂದೆಯಾಗಿ ಮಾತಾಡ್ತೀನಿ ಮತ್ತು ಒಬ್ಬ ಫಸ್ಟ್, ಆಮೇಲೆ ನನ್ನ ಪಕ್ಷದ ವಿಚಾರಗಳನ್ನ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇವ್ರು ಮಾಡಿರುವುದು ಘನಘೋರ ಕೃತ್ಯ. ಆ ಮಕ್ಕಳು ಏನ್ ಕೇಳ್ತಿದ್ದಾರೆ ಅಂದ್ರೆ, ರಾಜೀನಾಮೆ ಕೊಡಿ. ಇವತ್ತು ಹೇಳ್ತಿದ್ದಾರೆ ನಾವು ರೀ ಎಕ್ಸಾಮ್ ಮಾಡಿದೀವಿ, ಮತ್ತೊಂದು ಮಾಡಿದೀವಿ, ಅವ್ರನ್ನ ಚೇರ್ಮನ್ ನ ಸ್ಯಾಕ್ ಮಾಡಿದೀವಿ. ಅದಲ್ಲ, ಹೆಡ್ ಯಾರು,
ಅವತ್ತು ಒಂದು ಚೂರು ಚ್ಯುತಿ ಬಂದ ತಕ್ಷಣ ಏನೋ ಒಂದು ಅಲಿಗೇಷನ್ ಬಂದ ತಕ್ಷಣ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಡ್ಸಿದ್ರು, ಕಲ್ಮಾಡಿ ಎಲ್ಲರ ಕೈಲೂ ಕೊಡ್ಸಿದ್ರು ಸರ್. 10 ನಿಮಿಷ ನೋಡ್ತಿರ್ಲಿಲ್ಲ, 10 ನಿಮಿಷ ನೋಡ್ತಿರ್ಲಿಲ್ಲ ಸರ್. CAG ರಿಪೋರ್ಟು ಸರ್ ಅಲ್ಬೇಡ ಸರ್, ರಾಜ್ಯದಲ್ಲಿ DK ರವಿ ವಿಷಯದಲ್ಲಿ, ಗಣಪತಿ ವಿಷಯದಲ್ಲಿ ಏನಾಯ್ತು ಸರ್? ನಮ್ಮ ಜಾರ್ಜ್ಗೆ, ನಮ್ಮ ಏನಾದ್ರು 10 ನಿಮಿಷಕ್ಕೆ ಬಿಸಾಕ್ಬಿಟ್ರು, ಅವ್ರಿಗೆ ಇದು ಕಳಂಕರಹಿತವಾಗಿ ವಾಪಸ್ ಬಂದ್ರು. ನಾವೇನ್ ಹೇಳ್ತಾ ಇದೀವಿ, ನೀವು ಆ ಜಾಗದಲ್ಲಿ ಕೂತ್ಕೊಂಡು ಕಳೆದ 12 ವರ್ಷದಲ್ಲಿ 6 ಸರಿ ಪೇಪರ್ ಲೀಕ್ ಆಗಿದೆ, 45 ಬಾರಿ ವಿವಿಧ ಒಂದು ಟೆಕ್ನಿಕಲ್ ಬೋರ್ಡ್ದೋ ಇಲ್ಲ ಒಂದು UPS ಇದೆಲ್ಲ ಬೇರೆ ಬೇರೆ ವಿವಿಧ ಒಂದು ಪೇಪರ್ಗಳು ಲೀಕ್ ಆಗಿದೆ ನಿಮ್ಮ ಸರ್ಕಾರ ಬಂದ ಮೇಲೆ. ಇದಕ್ಕೆ ಅಕೌಂಟಬಿಲಿಟಿ ಏನ್ ಫಿಕ್ಸ್ ಮಾಡ್ತೀರಾ? ಅದಲ್ಲದೆ ಈ ಎಕ್ಸಾಮ್, ನೀಟ್ ಎಕ್ಸಾಮ್ಗೆ ಖರ್ಚಾಗ್ತಿರೋದು, ಇದು ಸ್ಟೂಡೆಂಟ್ ಇಂದ ಕಟ್ಟಿಸ್ಕೊತಾ ಇರೋದು ನಿನ್ನೆ ರಾಹುಲ್ ಗಾಂಧಿ ಅವ್ರು ಪ್ರೆಸ್ ಮಾಡಿದ್ರು, 1,00,000 ಕೋಟಿ 3 ಏನೋ ಸಮ್ ನಂಬರು ಸರ್. ಮತ್ತೆ ಎಜುಕೇಶನ್ ಬಡ್ಜೆಟ್ 1,00,00,40,00,000 ಅಂತೇನೋ ಒಂದು ನಂಬರ್ ಹೇಳಿದ್ರು. ನಾನು ಕರೆಕ್ಟ್ ಆಗಿ ನಂಬರ್ ಹೇಳ್ತೀನಿ. ಇಷ್ಟೆಲ್ಲಾ ಮಾಡಿದ್ರು ಆ ಮಕ್ಕಳಿಗೆ ಯಾಕೆ ಇವರು ನರೇಂದ್ರ ಮೋದಿ ಜಸ್ಟಿಸ್ ಕೊಡ್ತಿಲ್ಲ? ಯಾಕೆ ಅವ್ರಿಗೆ ಹಣ ಪಟ್ಟಿ ಕೊಡ್ತಿಲ್ಲ? ರೀ ಎಕ್ಸಾಮ್ ಇಟ್ ಸೆಲ್ಫ್ ಬಿಗ್ ಜಸ್ಟಿಸ್ ಅಂತ ಹೇಳಿ, ನಾನು ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳಿ, ಅದೇ ದೊಡ್ಡ ಜಸ್ಟಿಸ್ ಅಂತ. ಒಂದು ಮಗು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಆ ಪ್ರೆಷರ್ ಅಲ್ಲ ಸರ್. ನಾನ್ ನೋಡಿದೀನಿ ಸರ್, ನಮ್ಮ ಅಣ್ಣನ ಮಗ 10ನೇ ಕ್ಲಾಸ್ ಬರೀಬೇಕಾದ್ರೆ ರಾತ್ರಿ 11 ಗಂಟೆ 12 ಗಂಟೆ ಎಲ್ಲ ತಂದೆ ತಾಯಿ ಮಕ್ಕಳು ಅದನ್ನ ದೇ ವಿಲ್ ಅಂಡರ್ಗೋ. ಪುನಃ ಇನ್ನೊಂದು ರಿಪೀಟ್ ಆದ್ರೆ ಅವ್ರು ಮಾರಲ್ಲಿ ಕುಗ್ಗೋಗ್ತಾರೆ. ಮಾರಲ್ಲಿ ಕುಗ್ಗೋಗ್ಬಿಟ್ಟು ನನಗೆ ಏನಕ್ಕಪ್ಪ ಇದು ಬೇಕು ಅನ್ನೋ ಒಂದು ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಒಂದು ಸೊಸೈಟಿ ಪ್ರೆಷರ್ ಇರುತ್ತೆ. ಇವೆರಡನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅವರು ಇನ್ನೂ ಮೃದು ಸ್ವಭಾವದ ಹುಡುಗರು ಇರ್ತಾರೆ ಸರ್. ಅವರು ಒಂದು ಮೆಚ್ಯೂರಿಟಿ ಇರಲ್ಲ. ಏನಕ್ಕಪ್ಪ ಇಷ್ಟೊಂದು ಪ್ರೆಷರ್ ಬರ್ತಾ ಇದೆ ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ, ನನಗೆ ಅಂತ ಒಂದು ಪ್ರೆಷರ್ ಕ್ರಿಯೇಟ್ ಆಗಿರೋದ್ರಿಂದ 20 ಜನ ಹಸುನಿಗಿದ್ದಾರೆ. ಇದಕ್ಕೆ ಉತ್ತರ ಕೊಡ್ತಾರೆ ಸರ್ ಅವರು.